ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ಗಳನ್ನ ತಗೊಳ್ಕೊಳ್ಳಾಗ್ತದೆ. ಸೊ ಆ ಒಂದು ಟೆಸ್ಟ್ಗಳ ಕಂಪ್ಲೀಟ್ ಸೊಲ್ಯೂಷನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್, ಮಾಡೆಲ್ ಕ್ವಶನ್ ಪೇಪರ್ ಹಾಗೂ PDF ನೋಟ್ಸ್ ಬೇಕಾದಲ್ಲಿ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಇವನ್ನೆಲ್ಲ ಏನೈತಿ ಪಡೆಯಬಹುದಾಗಿರ್ತದೆ. ಸೊ ಮೆಂಬರ್ಶಿಪ್ ಯಾವ ರೀತಿ ಪಡೆಯೋದಂದ್ರೆ, ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೋಮ್ ಪೇಜ್ನಲ್ಲಿ ಜಾಯ್ನ್ ಅನ್ನೋ ಬಟನ್ ಕಾಣ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಒಂದು ಮೆಂಬರ್ಶಿಪ್ ಬೇಕಲ್ಲ ಅದನ್ನು ತೆಗೆದುಕೊಳ್ಬೋದು. ಓನ್ಲಿ ಕ್ಲಾಸಸ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಆಲ್ ಅಂದರೆ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್, PDF ನೋಟ್ಸ್ ಹಾಗೂ ಕ್ಲಾಸ್ 3 ಇದರಲ್ಲಿ ದೊರೆತಾವೆ. ಸೊ ಈ ಥರ ಏನೈತಿ 3 ಥರ ಮೆಂಬರ್ಶಿಪ್ ಅದಾವೆ. ಸೊ ನಿಮ್ಗೆ ಯಾವ್ದು ಬೇಕಾಗಲ್ಲ ಅದನ್ನು ನೀವು ತೆಗೆದುಕೊಳ್ಬೋದಾಗಿರ್ತದೆ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, ಸಿಂಪ್ಲಿಫೈ 3x + 5 + 2x - 4 ಅದ. ಸೊ ಇದು ಬೇಸಿಕ್ ಆಫ್ ಅಲ್ಜಿಬ್ರಾ ಮ್ಯಾಗ ಇರ್ತಾವೆ ಇವು ಕ್ವಶನ್ಗಳು. ಸೊ ಇಲ್ಲಿ ಮೊದಲಿಗೆ 3x ಆ್ಯಸ್ ಇಟ್ ಇಸ್, ನೆಕ್ಸ್ಟ್ +5 + 2x - 4 ಅದ. ಸೊ ಇಲ್ಲಿ 3x + 2x ಅಂದರೆ ಇಲ್ಲಿ 5x ಆಯ್ತು. ನೆಕ್ಸ್ಟ್ ಇಲ್ಲಿ +5 ಅದ, ಅದರಲ್ಲಿ -4 ಹೋತಂದ್ರೆ ಇಲ್ಲಿ ನಮ್ಗೆ +1 ಉಳಿತದೆ. ಸೊ ಆನ್ಸರ್ ಏನಾಗುತ್ತೆ, 5x + 1 ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸಾಲ್ವ್ ಫಾರ್ x 2x - 3 = 7 ಆಗ್ತದೆ. ಸೊ ಇಲ್ಲಿ ಎಕ್ಸ್ನ ಸಾಲ್ವ್ ಮಾಡಬೇಕು. ಸೊ 2x - 3 = 7 ಇದ್ದಿದ್ದ. ಸೊ ಈ -3 ಇದ್ದಿದ್ದು ಏನಾಗುತ್ತೆ, ಆ ಕಡೆ ಹೋತಂದ್ರೆ +3 ಆಗುತ್ತೆ. 7 + 3 ಆಗುತ್ತೆ. ನೆಕ್ಸ್ಟ್ 2x = 10 ಆಗುತ್ತೆ. x = 10/2 ಆಗುತ್ತೆ. ಸೊ 10/2 ಅಂದರೆ ಇಲ್ಲಿ 5 ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಪ್ರಾಪರ್ಟಿ ಈಸ್ ಶೋನ a + b = b + a. ಸೊ ಇದು ಯಾವ ಒಂದು ಪ್ರಾಪರ್ಟಿ ಅಂದರೆ ಇದು ಕಮ್ಯುಟೇಟಿವ್ ಪ್ರಾಪರ್ಟಿ ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಫ್ಯಾಕ್ಟರ್ x² + 5x + c. ಸೊ ಇಲ್ಲಿ ಫ್ಯಾಕ್ಟರ್ಗಳು ಯಾವಾಗ್ತಾವು ಈ ಒಂದು ಇಕ್ವೇಷನ್ಕ ಕ್ವಾಡ್ರಾಟಿಕ್ ಇಕ್ವೇಷನ್ ಅದ. ಸೊ x² + 5x + 6 ಅದ. ಸೊ ಇದನ್ನು ನಾವು ಯಾವ ರೀತಿ ಬರಿಬೋದು ಅಂದ್ರೆ, x² + 3x + 2x + 6 ಅಂತ ಇದನ್ನು ನಾವು ಬರಿಬೋದು. ಸೊ ಇಲ್ಲಿ ಎಕ್ಸನ್ನು ಕಾಮನ್ ತಕ್ಕೊಂತೀವಿ ಅಂದ್ರೆ ಇದರಲ್ಲಿ x + 3 ಉಳಿತದೆ. ಸೊ ಅದೇ ರೀತಿ ಇದರಲ್ಲಿ 2 ಕಾಮನ್ ತಕ್ಕೊಂತೀವಿ ಅಂದರೆ ಇಲ್ಲೂ ಕೂಡ x + 3 ಉಳಿತದೆ. ಸೊ ಇದೊಂದು ಟರ್ಮು ಇವುಗಳಲ್ಲಿ ಏನೈತಿ x + 3 ಕಾಮನ್ ತಕ್ಕೊಂತೀವಿ ಅಂದ್ರೆ ಇಲ್ಲಿ ಏನು ಉಳಿತದೆ, x ಉಳಿತದೆ. ನೆಕ್ಸ್ಟ್ ಇಲ್ಲಿ ಏನು ಉಳಿತದೆ, 2 ಉಳಿತದೆ. ಸೊ x + 3 ಒಂದು ಫ್ಯಾಕ್ಟರ್ ಆಯಿತು, ಇನ್ನೊಂದು ಫ್ಯಾಕ್ಟರ್ x + 2. ಸೊ ಇವೆರಡು ಆಪ್ಷನ್ ಎದಾಗಿಲ್ಲಿ ನೋಡ್ಬೋದು. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಎಕ್ಸ್ಪಾಂಡ್ x + 4 × x - 2 ಅದ. ಸೊ ಇದನ್ನು ಯಾವ ರೀತಿ ಎಕ್ಸ್ಪಾಂಡ್ ಮಾಡ್ಬೋದು ಅಂದ್ರೆ, ಸೊ ಮೊದಲಿಗೆ ಈ ಎಕ್ಸ್ದಿಂದ ಇವೆರಡಕ್ಕೂ ಇಂಟು ಮಾಡಿರಿ. ನೆಕ್ಸ್ಟ್ ಈ 4ದಿಂದ ಇವೆರಡಕ್ಕೂ ಇಂಟು ಮಾಡಿರಿ. ಸೊ ಇಲ್ಲಿ ಏನಾಗುತ್ತೆ, ಎಕ್ಸ್ದಿಂದ ಎಕ್ಸ್ಗೆ x² ಆಗುತ್ತೆ. x × -2 ಅಂದ್ರೆ -2x ಆಗುತ್ತೆ. ನೆಕ್ಸ್ಟ್ +4 × x ಅಂದ್ರೆ +4x ಆಗುತ್ತೆ. ನೆಕ್ಸ್ಟ್ +4 × -2 ಅಂದ್ರೆ -8 ಆಗುತ್ತೆ. ಸೊ ಇಲ್ಲಿ x² ಇಲ್ಲಿ +2 ಅದ, ಸಾರಿ -2 ಅದ, ಇಲ್ಲಿ +4x ಅದ. ಸೊ ಇಲ್ಲಿ -2x ಇದ್ದಿದ್ದ ಇಲ್ಲಿ +4x ಒಳಗೆ ಹೋತಂದ್ರೆ ಇಲ್ಲಿ +2x ಇಲ್ಲಿ ಉಳಿತದ. ನೆಕ್ಸ್ಟ್ ಇಲ್ಲಿ ಏನಾದ -8 ಅದ. ಸೊ ಇಲ್ಲಿ ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕೋಯಿಫಿಷಿಯಂಟ್ ಆಫ್ x ಇನ್ 7x - 3. ಸೊ ಈ 7x - 3 ಒಳಗೆ ಇಲ್ಲಿ ಕೋಯಿಫಿಷಿಯಂಟ್ ಯಾವುದಕ್ಕೆ ಕೇಳಿದಾರೋ, ಸೊ ಕೋಯಿಫಿಷಿಯಂಟ್ ಅನ್ನೋದು ಇಲ್ಲಿ ಎಕ್ಸ್ನ ಕೋಯಿಫಿಷಿಯಂಟ್ ಯಾವುದಕ್ಕೆ ಕೇಳಿದಾರೋ, ಎಕ್ಸ್ನೊಂದಿಗೆ ಯಾವ ಸಂಖ್ಯೆ ಇರ್ತದಲ್ಲ ಅದ ಇಲ್ಲಿ ಕೋಯಿಫಿಷಿಯಂಟ್ ಆಗ್ತದೆ. ಸೊ ಹಾಗಾಗಿ ಆಪ್ಷನ್ ಬಿ 7 ಅನ್ನೋದು ಇಲ್ಲಿ ಕೋಯಿಫಿಷಿಯಂಟ್ ಆಗ್ತದೆ. ಸೊ ಈ 3 ಅನ್ನೋದೊಂದು ಕಾನ್ಸ್ಟಂಟ್ ಆಗ್ತದೆ. ನೆಕ್ಸ್ಟ್ 7th ಒನ್, ಸಾಲ್ವ್ ದ 3 × x - 2 ಬ್ರಾಕೆಟ್ ಕಂಪ್ಲೀಟ್ = 2x + 1 ಅದ. ಸೊ ಇದನ್ನು ಸಾಲ್ವ್ ಮಾಡಬೇಕು. ಸೊ ಈ 3ದಿಂದ ಮೊದಲಿಗೆ ಒಳಗೆ ಇಂಟು ಮಾಡೋಣ. ಏನದ ಇದು
3 ಇಂಟು ಎಕ್ಸ್ ಅಂದ್ರೆ 3x ಮೈನಸ್ 3 ಇಂಟು -2 ಅಂದ್ರೆ -6 ಆಗುತ್ತೆ ಈಕ್ವಲ್ ಟು 2x ಪ್ಲಸ್ 1 ಅದ. ಸೊ ಇಲ್ಲಿ ಈ 2x ಅನ್ನು ಈ ಕಡೆ ತೊಂದಾಗ ಏನಾಗುತ್ತೆ, ಇಲ್ಲಿ ಪ್ಲಸ್ ಅದ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಹಾಗಾಗಿ 3x ಮೈನಸ್ 2x ಆಗುತ್ತೆ ಈಕ್ವಲ್ ಟು ಈ -6 ಅನ್ನು ಈ ಕಡೆ ಮೈನಸ್ ಅದ ಈ ಕಡೆ ಬತ್ತಂದ್ರೆ ಪ್ಲಸ್ ಆಗುತ್ತೆ. ಸೊ 6 ಪ್ಲಸ್ 1 ಆಗುತ್ತೆ. ಸೊ ಇಲ್ಲಿ 1 ಅದ, ಸೊ ಅದ 1 ಇಲ್ಲಿ. ಸೊ 3x ಒಳಗೆ -2x ಅನ್ನು ಕಳೆದಾಗ ಇಲ್ಲಿ ನಮ್ಗೆ x ಉಳಿತದ. ಸೊ 6 ಪ್ಲಸ್ 1 ಅಂದರೆ ಇಲ್ಲಿ 7 ಆಗ್ತದೆ. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, if x equal to 2, what is the value of 2x square plus 3x minus 5 ಅದ. ಸೊ ಇಲ್ಲಿ x equal to 2 ಆದಾಗ ಸೊ ಈ ಥರ ಒಂದು ವ್ಯಾಲ್ಯೂ ಏನಂತ ಕೇಳಿದವರು. ಸೊ ಇಲ್ಲಿ ಮೊದಲಿಗೆ 2x square plus 3x minus 5 ಅದ. ಸೊ ಇದರಲ್ಲಿ ಈ ಎಕ್ಸ್ನ ಬೆಲೆಯನ್ನು ತುಂಬಿಬಿಡ್ನು. ಸೊ 2 ಇಂಟು 2^2 ಪ್ಲಸ್ 3 ಇಂಟು 2 ಮೈನಸ್ 5 ಅದ. ಸೊ ಇಲ್ಲಿ 2 ಇಂಟು 2ರ ಸ್ಕ್ವೇರ್ ಅಂದರೆ ಇಲ್ಲಿ 4 ಆಗ್ತದೆ, ಪ್ಲಸ್ 3 2 6 ಮೈನಸ್ 5. ಸೊ ಇಲ್ಲಿ 2 4 8 ಆಗುತ್ತೆ, 8 ಪ್ಲಸ್ 6 ಮೈನಸ್ 5. ಸೊ ಇಲ್ಲಿ 6ರಲ್ಲಿ 5 ಹೋದ್ರೆ 1 ಉಳಿತದೆ, 8 ಪ್ಲಸ್ 1 ಅಂದರೆ ಇಲ್ಲಿ 9 ಆಗ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಲೀನಿಯರ್ ಇಕ್ವೇಷನ್ ಅಂದರು. ಸೊ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಇಕ್ವೇಷನ್ ಒಳಗೆ ಲೀನಿಯರ್ ಇಕ್ವೇಷನ್ ಯಾವುದಂತ ಕೇಳಿದರು. ಸೊ ಲೀನಿಯರ್ ಇಕ್ವೇಷನ್ ಅಂದ್ರೆ ಇಲ್ಲಿ ಎಕ್ಸ್ ಫ್ಯಾಕ್ಟರ್ ಏನೈತಿ ಅದ್ರ ಘಾತ 1 ಇರಬೇಕು. ಸೊ ಅದೇನೈತಿ ಲೀನಿಯರ್ ಇಕ್ವೇಷನ್ ಆಗ್ತದೆ. ಸೊ ಇಲ್ಲಿ ನೋಡೋದಾದ್ರೆ ಎಕ್ಸ್ ಸ್ಕ್ವೇರ್ ಅದ. ಸೊ ಇದೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗ್ತದೆ. ಸೊ ಇಲ್ಲಿ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 2 ಅದ. ಸೊ ಇಲ್ಲಿ ಎಕ್ಸ್ ಇರೋದ್ರಿಂದ ಏನೈತಿ ಇದೊಂದು ಲೀನಿಯರ್ ಇಕ್ವೇಷನ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಎಕ್ಸ್ ಕ್ಯೂಬ್ ಅದ, ಇದು ಆಗೋದಿಲ್ಲ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅದ, ಸೊ ಇದು ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಇದೊಂದು ಲೀನಿಯರ್ ಇಕ್ವೇಷನ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫೈ 2 ಇಂಟು ಎಕ್ಸ್ ಪ್ಲಸ್ 3 ಮೈನಸ್ ಎಕ್ಸ್ ಅಂದರು. ಸೊ ಇಲ್ಲಿ ಎಕ್ಸನ್ನು ಮೊದಲಿಗೆ ಒಳಗೆ ತೊಗೊಂಡಾಗ 2 ಇಂಟು ಎಕ್ಸ್ 2x ಆಗ್ತದೆ. ನೆಕ್ಸ್ಟ್ ಪ್ಲಸ್ 2 ಇಂಟು 3 6 ಆಗ್ತದೆ, ಮೈನಸ್ ಎಕ್ಸ್ ಅದ. ನೆಕ್ಸ್ಟ್ 2x ಇಲ್ಲಿ 2x ಅದ, ಇಲ್ಲಿ 2x ಅದ, ಇಲ್ಲಿ ಎಕ್ಸ್ ಅದ. 2x ಒಳಗೆ 1x ಹೋತಂದ್ರೆ ಇಲ್ಲಿ ಏನು ಉಳಿತದೆ, ಎಕ್ಸ್ ಉಳಿತದೆ. ಇಲ್ಲಿ ಪ್ಲಸ್ 6 ಎಕ್ಸ್ ಪ್ಲಸ್ 6 ಇಲ್ಲಿ ಉಳಿತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸಾಲ್ವ್ ಎಕ್ಸ್ ಬೈ 3 ಪ್ಲಸ್ 1 ಈಕ್ವಲ್ ಟು 4. ಸೊ ಎಕ್ಸ್ ಬೈ 3 ಪ್ಲಸ್ 1 ಈಕ್ವಲ್ ಟು 4 ಅದ. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು 3 ಇತ್ತಂದ್ರೆ ಸೊ ಈ 1ಅನ್ನು ಈ ಕಡೆ ತೊಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ 4 ಮೈನಸ್ 1 ಆಗುತ್ತೆ. ಎಕ್ಸ್ ಈಕ್ವಲ್ ಟು 3 ಆಗುತ್ತೆ. ಸೊ ಎಕ್ಸ್ ಬೈ 3 ಈಕ್ವಲ್ ಟು 3 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಇಲ್ಲಿ 3 ಇಲ್ಲಿ ಬಾಗಿಲೇ ಐತೆ ಅಂದರೆ ಈ ಕಡೆ ಹೋತಂದ್ರೆ ಏನಾಗುತ್ತೆ ಇಂಟು ಆಗುತ್ತೆ. ಅಂದರೆ ಇಲ್ಲಿ ಕೆಳಗದ, ಸೊ ಈ ಕಡೆ ಏನಾಗುತ್ತೆ ಮೇಲಕ್ಕೆ ಹೋಗುತ್ತೆ. 3 ಇಂಟು 3 ಆಗುತ್ತೆ. ಎಕ್ಸ್ ಈಕ್ವಲ್ ಟು ಇಲ್ಲಿ 9 ಆಗ್ತದೆ. ಸೊ ಆಪ್ಷನ್ ಬಿ ಏನೈತಿ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಐಡೆಂಟಿಟಿ ಎಲಿಮೆಂಟ್ ಆಫ್ ಎಡಿಷನ್. ಸೊ ಇಲ್ಲಿ ಎಡಿಷನ್ಗೆ ಐಡೆಂಟಿಟಿ ಎಲಿಮೆಂಟ್ ಯಾವ್ದು ಇರ್ತದೆ ಅಂದ್ರೆ ಇಲ್ಲಿ 0 ಆಗ್ತದೆ. ಆಪ್ಷನ್ ಎ 0 ಅನ್ನೋದು ಇಲ್ಲಿ ಆಗ್ತದೆ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ಅದ. ಸೊ ಇಲ್ಲಿ ಫ್ಯಾಕ್ಟರ್ಸನ್ನು ಸೊ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಇದು ಯಾವ ರೂಪದಾಗ ಐತಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಾಗದ. ಸೊ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಯಾವ ರೀತಿ ಐತಿ ಅಂದ್ರೆ ಇಲ್ಲಿ ಇದು ಎಕ್ಸ್ ಸ್ಕ್ವೇರ್ ಅದ, ಮೈನಸ್ ಇದೆ ಬಿ ಅಂದರೆ ಇಲ್ಲಿ ನಾವು 3 ಅಂತ ತಗೊಂಡು 3 ದ ಸ್ಕ್ವೇರ್ ಏನಾಗುತ್ತೆ 9 ಆಗ್ತದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ದ ಫಾರ್ಮುಲಾ ಏನಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಇದನ್ನು ಮಾಡ್ರೆ ಆಯ್ತು. ಸೊ ಇಲ್ಲಿ ಎ ಅಂದ್ರೆ ಎಕ್ಸ್ ಆಗುತ್ತೆ, ಬಿ ಅಂದ್ರೆ 3 ಆಗುತ್ತೆ. ಸೊ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 3. ಸೊ ಇವು ಏನಾಗುತ್ತೆ
ಫ್ಯಾಕ್ಟರ್ಸ್ ಇದಕ್ಕಾಗುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 3. ನೆಕ್ಸ್ಟ್ ಕ್ವಶನ್. ಸೊ ವಾಟ್ ಈಸ್ ದ ಸೊಲ್ಯೂಷನ್ ಆಫ್ ಸೆಟ್ ಫಾರ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 16 ಅಂದರು. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 16ಕ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 16 ಅದ. ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ರೂಟ್ ಆಫ್ 16 ಆಗುತ್ತೆ. ರೂಟ್ ಆಫ್ 16 ಇದ್ದಿದ್ದ ಇಲ್ಲಿ ಪ್ಲಸ್ ಆರ್ ಮೈನಸ್ 4 ಅಂತ ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಭಾಳ ಜನ ಇಲ್ಲಿ ತಪ್ಪು ತಿಳ್ಕೊತಾರು ಪ್ಲಸ್ ಇದು ಆಪ್ಷನ್ ಎ ಆಗುತ್ತಾ ಅಂತ. ಸೊ ಇದು ಆಗೋದಿಲ್ಲ. ಇಲ್ಲಿ ನಾವು ಸ್ಕ್ವೇರನ್ನು ತೊಗೊಂಡಾಗ ಏನೈತಿ ಇಲ್ಲಿ ಪ್ಲಸ್ ಆರ್ ಮೈನಸ್ ಬರ್ತದೆ. ಯಾಕಪ್ಪ ಅಂತಂದ್ರೆ ಈ ಪ್ಲಸ್ ಆರ್ ಮೈನಸ್ ಇಲ್ಲಿ ಮೈನಸ್ 4ಅನ್ನು ನಾವು ಸ್ಕ್ವೇರ್ ಮಾಡಿದಾಗ ಇದು ಕೂಡ ಏನೈತಿ 16 ಬರ್ತದೆ. ಪ್ಲಸ್ 4ಅನ್ನು ಸ್ಕ್ವೇರ್ ಮಾಡಿದಾಗ ಇದು ಕೂಡ 16 ಬರ್ತದೆ. ಸೊ ಹಾಗಾಗಿ 16 ಯಾವುದರ ಸ್ಕ್ವೇರ್ ಅಂದ್ರೆ ಮೈನಸ್ 4ದು ಸ್ಕ್ವೇರ್ ಆಗುತ್ತೆ, ಪ್ಲಸ್ 4ದು ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಪ್ಲಸ್ ಆರ್ ಮೈನಸ್ 4 ಅನ್ನೋದು ಏನಾಗುತ್ತೆ 16ದ ರೂಟ್ ಆಗಿರ್ತದೆ, ಸ್ಕ್ವೇರ್ ರೂಟ್ ಆಗಿರ್ತದೆ. ನೆಕ್ಸ್ಟ್ இப்போ 5x = 20 ವಾಟ್ ಈಸ್ ದ ಎಕ್ಸ್ ಅಂದರು. ಸೊ 5x = 20 ಆತಂದ್ರೆ ಇಲ್ಲಿ x = 20/5 ಆಗುತ್ತೆ. 5 ಒಂದೇ 5 4. ಸೊ x = ಇಲ್ಲಿ 4 ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸಿಂಪ್ಲಿಫೈ 4x - 2x + 6 ಅಂದರು. ಸೊ ಇಲ್ಲಿ 4x - 2x ಅದ. 4x ಒಳಗೆ 2x ಹೋತಂದ್ರೆ ಇಲ್ಲಿ 2x ಉಳಿತದ ಪ್ಲಸ್ 6. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಒಂದು ವೇಳೆ ಎಕ್ಸ್ ಕೇಳಿದ್ರೆ ಅಂದರೆ ಇಲ್ಲಿ ಏನಾಗುತ್ತೆ 2x = -6 ಆಗುತ್ತೆ. x = ಇಲ್ಲಿ -3 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಕೇಳಿಲ್ಲವ್ರ ಡೈರೆಕ್ಟ್ ಇಲ್ಲಿ ಸಿಂಪ್ಲಿಫೈ ಇಷ್ಟ ಮಾಡಿದಾರು. ಸೊ ಹಾಗಾಗಿ ಆನ್ಸರ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಮಲ್ಟಿಪ್ಲೈ x + 2 ಇಂಟು x + 5 ಅದ. ಸೊ ಇಲ್ಲಿ ಮೊದಲಿಗೆ ಎಕ್ಸ್ದಿಂದ ಎಕ್ಸ್ ಮಾಡಿರಿ x² ಆಗುತ್ತೆ. ಎಕ್ಸ್ದಿಂದ 5 ಮಾಡಿರಿ 5x ಆಗುತ್ತೆ. ನೆಕ್ಸ್ಟ್ 2ದಿಂದ ಎಕ್ಸ್ ಮಾಡಿರಿ 2ದಿಂದ ಎಕ್ಸ್ ಮಾಡಿದಾಗ 2x ಆಗುತ್ತೆ. ನೆಕ್ಸ್ಟ್ 2ದಿಂದ 5 ಮಾಡಿದಾಗ ಇಲ್ಲಿ 10 ಆಗುತ್ತೆ. x² + 7x + 10. ಸೊ ಇಲ್ಲಿ 5x + 2x ಅಂದ್ರೆ 7x ಆಗುತ್ತೆ. x² + 7x + 10 ಆನ್ಸರ್ ಇಲ್ಲಿ ಆಗ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಸಾಲ್ವ್ x² - 4x = 0 ಅಂದರು. ಸೊ ಇಲ್ಲಿ ಎಕ್ಸ್ನ ಬೆಲೆಯನ್ನು ಇಲ್ಲಿ ನೋಡಬೇಕು. ಸೊ x² = ಇಲ್ಲಿ 4x ಆಗುತ್ತೆ. ನೆಕ್ಸ್ಟ್ ಈ x² ಇದ್ದಿದ್ದ x² = 4 ಆಗುತ್ತೆ. ಈ ಎಕ್ಸನ್ನು ಈ ಕಡೆ ತಂದಾಗ ಏನಾಗುತ್ತೆ ಇಲ್ಲಿ ಇಂಟು ಅದ, ಇಲ್ಲಿ ಬಂದರೆ ಭಾಕಾರ ಆಗುತ್ತೆ. ಸೊ ಈ ಎಕ್ಸ ಇಲ್ಲಿ 2x ಇರ್ತವೆ. x² ಅಂದರೆ ಇಲ್ಲಿ x × x ಇರ್ತದೆ. ಸೊ ಇಲ್ಲಿದು ಒಂದು ಎಕ್ಸ್ ಅಂದ್ರೆ x = ಇಲ್ಲಿ ಏನು ಉಳಿತದೆ 4 ಉಳಿತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ವಾಟ್ ಈಸ್ ದ ಡಿಗ್ರಿ ಆಫ್ ಅ ಪಾಲಿನಾಮಿಯಲ್ 4x³ ಸೊ ಇಲ್ಲಿ 4x³ + 2x² - 7x + 1 ಅದ. ಸೊ ಇಲ್ಲಿ ಈ ಒಂದು ಪಾಲಿನಾಮಿ ಒಳಗೆ ಡಿಗ್ರಿ ಏನಾಗಿರ್ತದೆ ಅಂತ ಕೇಳಿದರು. ಸೊ ಯಾವ ಒಂದು ಎಕ್ಸ್ ಫ್ಯಾಕ್ಟರ್ದ ಇಲ್ಲಿ ಹೈಯೆಸ್ಟ್ ಡಿಗ್ರಿ ಪವರ್ ಇರ್ತದಲ್ಲ ಅದ ಇಲ್ಲಿ ಡಿಗ್ರಿ ಆಗಿರ್ತದೆ. ಸೊ ಯಾವ ಒಂದು ಎಕ್ಸ್ದ ಇಲ್ಲಿ ಪವರ್ ಜಾಸ್ತಿ ಇರ್ತದೆ ಅಂದರೆ ಇಲ್ಲಿ ಎಕ್ಸ್ದ ಪವರ್ ಜಾಸ್ತಿ ಅದ, ಅದೆಷ್ಟದ ಅಂದ್ರೆ 3 ಅದ. ಸೊ ಇದೇನಾಗುತ್ತೆ ಇಲ್ಲಿ ಡಿಗ್ರಿ ಆಗ್ತದೆ. ಆಪ್ಷನ್ ಬಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಲಾಸ್ಟ್ ಕ್ವಶನ್ ವಿಚ್ ಆಫ್ ದೀಸ್ ಈಸ್ ನಾಟ್ ಅ ಪಾಲಿನಾಮಿಯಲ್ ಅಂದರು. ಸೊ ಇಲ್ಲಿ ಕೆಳಗೆ ಕೊಟ್ಟಿರೋಲ್ಲಿ ಪಾಲಿನಾಮಿಯಲ್ ಯಾವುದು ಅಲ್ಲ ಅಂದರು. ಸೊ ಇವೆಲ್ಲ ಏನಾಗುತ್ತೆ ನಾನ್ ನೆಗೆಟಿವ್ ಇಂಟಿಜರ್ ಆಗುತ್ತೆ. ಇದಾಗಲಿ
ಸೊ ಆಪ್ಷನ್ ಸಿ ಒಂದೇ ಏನಾಗುತ್ತೆ, ಇದೊಂದು ನೆಗೆಟಿವ್ ಇಂಟಿಜರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಸೊ ನಿಮಗೆ ಮೆಂಬರ್ಶಿಪ್ ಬೇಕಾದಲ್ಲಿ ನೀವು ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಸೊ ಇನ್ನೂ ಏನಾದರೂ ಡೌಟ್ಗಳಿದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿರಿ. ಟೆಲಿಗ್ರಾಮ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರಲಾಗ್ತದೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.